ಕರ್ನಾಟಕ ರಾಜ್ಯದಿಂದ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಚುನಾವಣೆ ನಡೆಯುತ್ತಿದೆ. 2025ರಿಂದ 2030ರವರೆಗಿನ 5 ವರ್ಷಗಳ ಅವಧಿಗಾಗಿ ಕೇಂದ್ರ ಸಮಿತಿಗೆ ಎಲೆಕ್ಷನ್ ನಡೆಯುತ್ತಿದೆ. ಎಸ್ ರಮೇಶ್ ಅವರ ನೇತೃತ್ವದಲ್ಲಿ ಎಸ್ಎಂಕೆ ತಂಡದಿಂದ 61 ಸ್ಪರ್ಧಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ. ಕೆಎಸ್ಎಲ್ಇಸಿಎ ಉಳಿವಿಗಾಗಿ ಮತ ನೀಡುವಂತೆ ಮನವಿ ಕೂಡ ಮಾಡಿದ್ದಾರೆ. ಬೆಂಗಳೂರಿನ ಚಂದ್ರಾಲೇಔಟ್ನ ಸಿದ್ಧಗಂಗಾ ಪಬ್ಲಿಕ್ ಸ್ಕೂಲ್ನಲ್ಲಿ ಮತದಾನ ನಡೆಯುತ್ತಿದ್ದು ಗುತ್ತಿಗೆದಾರರು ಅಸಮಾಧಾನ ಹೊರಹಾಕಿದ್ದಾರೆ. ಚುನಾವಣಾ ಅಧಿಕಾರಿಗಳು ಸರಿಯಾದ ವ್ಯವಸ್ಥೆ ಮಾಡಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚುನಾವಣೆ ಹೇಗೆ ನಡೆಯುತ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ, ಯಾರಿಂದಲೂ ಸರಿಯಾದ ಮಾಹಿತಿ ಸಿಗ್ತಿಲ್ಲ, ಮತ ಚುನಾವಣೆಗೂ ಐಡಿ ಕಾರ್ಡ್ ಸಿಗ್ತಿಲ್ಲ, ಎಲೆಕ್ಷನ್ ನಲ್ಲಿ ಅಕ್ರಮ ನಡೀತಿದೆ ಅಂತ ಆರೋಪವನ್ನ ಮಾಡಿದ್ದಾರೆ. ಲಿಸ್ಟ್ ಇದೆಯಲ್ವಾ, ನಿಮ್ಗೆ ಏನೋ ಲಿಸ್ಟ್ ಕೊಟ್ರಾ? ಅಲ್ಲ, ಒಂದು ನಿಮ್ಗೆ ಏನೋ ಲಿಸ್ಟ್ ಕೊಟ್ಟಿದಾರಾ? ಇಲ್ಲ, ಅಲ್ಲಿ ಇದರಲ್ಲಿ ನಿಮ್ಗೆ ಲಿಸ್ಟ್ ಇಲ್ಲ. ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಮಲ್ಲಿಕಾರ್ಜುನ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ಹೇಳಿ, ಇಲ್ಲೊಂದು ಆರೋಪವೂ ಕೇಳಿ ಬರ್ತಿದೆ, ಸರಿಯಾಗಿ ಈ ಎಲೆಕ್ಷನ್ಗೆ ವ್ಯವಸ್ಥೆ ಆಗಿಲ್ಲ ಅನ್ನೋದು ಕೂಡ ಕೇಳಿ ಬರ್ತಿದೆ. ಏನ್ ನಡೀತಿದೆ ಸರ್ ಆಕ್ಚುಲಿ? ಹೌದು ಮೇಡಮ್, ಇಲ್ಲಿ ಏನಾಗಿದೆ ಅಂತಂದ್ರೆ ಹಳೆ ಗುತ್ತಿಗೆದಾರರು ಈಗ 15 ವರ್ಷ 20 ವರ್ಷ 25 ವರ್ಷದಿಂದ ಮತ್ತೆ 30 ವರ್ಷ 40 ವರ್ಷದ ಗುತ್ತಿಗೆದಾರರು ಇಲ್ಲಿದ್ದಾರೆ. ಹಾಸನ್ನು, ಬೀದರು, ಗುಲ್ಬರ್ಗ, ರಾಯಚೂರು, ಈಗ ಔಟ್ ಸೈಡ್ ಇಂದ ಎಲ್ಲ ಔಟ್ ಸೈಡ್ ಮತ್ತೆ ಬೆಂಗಳೂರು, ಎಲ್ಲಾ ಕಡೆ, ಮೈಸೂರು ಇರ್ಬೋದು, ಎಲ್ಲಾ ಕಡೆಯಿಂದ ಬಂದಿದ್ದಾರೆ. ಎಲ್ಲರೂ ಕೂಡ ಇಲ್ಲಿ ಏನಾಗಿದೆ ಅಂದ್ರೆ ಎಲೆಕ್ಷನ್ ಕಮಿಷನರು ಇನ್ಕ್ಲೂಡ್ ಟೋಟಲ್ಲು ಇಲ್ಲಿ ಮತ್ತೆ ಇಲ್ಲಿ ವ್ಯವಸ್ಥಿತಿ ಸರಿ ಇಲ್ಲ ಅಂತ ಹೇಳಿ ತುಂಬಾ ಆಕ್ರೋಶ ಪಡ್ತಾ ಇದ್ದಾರೆ ಮೇಡಮ್. ಅಲ್ಲ ಸರ್, ಈಗ ಐಡಿ ಕಾರ್ಡ್ ಕೂಡ ನಮಗೆ ಸಿಗ್ತಿಲ್ಲ, ಸರಿಯಾದ ಮಾಹಿತಿ ಇಲ್ಲ ಅಂತ ಕೂಡ ಕೇಳಿ ಬರ್ತಿದ್ಯಲ್ಲ? ಹೌದು ಮೇಡಮ್, ಓವರ್ ಆಲ್ ಟೋಟಲ್ 14,000 ಗುತ್ತಿಗೆದಾರರು ಇದ್ದಾರೆ. ಇಲ್ಲಿ ಓವರ್ ಆಲ್ 9 ಗಂಟೆಯಿಂದ ಇಲ್ಲಿವರೆಗೂ ಎಲೆಕ್ಷನ್ ಆಗಿರ್ತಕ್ಕಂಥ ವೋಟರ್ಸ್ ಮತ್ತೆ ಬರೀ 3,000 ಚಿಲ್ಲರೆ ವೋಟರ್ಸ್ ಆಗಿದೆ. ಇನ್ನ ಇಲ್ಲಿವರೆಗೂ ಟೋಟಲ್ಲು ಈಗ ಬಂದಿದ್ದಾರೆ, ಎಲ್ಲರೂ ಬಂದು ಈಗ ಮಾಹಿತಿ ತಗೋತಾ ಇದ್ದಾರೆ. ಮಾಹಿತಿ ತಗೊಂಡ್ರು ಕೂಡ 14,000 ವೋಟರ್ಸ್ ಅಲ್ಲಿ ಇಲ್ಲಿವರೆಗೂ 9 ಗಂಟೆಯಿಂದ ಇಲ್ಲಿವರೆಗೂ ಒಂದು ಐಡಿ ಕಾರ್ಡ್ ಇರ್ಬೋದು, ಪ್ರತಿಯೊಂದು ಏನೇ ಕೂಡ ಕರೆಕ್ಟ್ ಆಗಿ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಮತ್ತೆ ಕಾಂಟ್ರಾಕ್ಟರ್ಗಳ ತುಂಬಾ ಇದು ಹಳೆ ಅಂದ್ರೆ ವಿದ್ಯುತ್ ಗುತ್ತಿಗೆದಾರರು, ಏಜ್ಡ್ ಪರ್ಸನ್ಸ್ ಮತ್ತೆ ಲೇಡೀಸು ಎಲ್ಲರೂ ಕೂಡ ಬಂದು ತುಂಬಾ ಈಗ ಅವರ ಒಂದು ವ್ಯತೆಯನ್ನ ಇದನ್ನ ತಡೆಯಕ್ಕಾಗ್ದಲೇನೆ ಬೈಕೊಂಡು ಹೋಗ್ತಾ ಇದ್ದಾರೆ ಮೇಡಮ್. ಅದರಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲಿ. ಅಲ್ಲ ಸರ್, ಈಗ ಯಾಕೆ ಇಂಥ ಒಂದು ಅವ್ಯವಸ್ಥೆಯಲ್ಲಿ ಏರ್ಪಟ್ಟಿದೆ ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ನಿಮ್ಗೆ? ಮಾಹಿತಿ ಏನಂತಂದ್ರೆ ಇಲ್ಲಿ ಓವರ್ ಆಲ್ ಇಲ್ಲಿ ಟೋಟಲಿ ಎಲೆಕ್ಷನ್ ಕಮಿಷನರೇ ಮೋಸ್ಟ್ಲಿ ಫೇಲ್ ಆಗಿದ್ದಾರೆ ಅನ್ಸುತ್ತೆ. ಯಾಕೆಂದ್ರೆ ಪ್ರತಿ ಸಾರಿ ಏನಾಗ್ತಿತ್ತು ಅಂತಂದ್ರೆ ಪ್ರತಿ ಬೂತ್ಗಳು ಸಪರೇಟ್ ಆಗ್ತಾ ಇತ್ತು, ಪ್ರತಿ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಬೂತ್ಗಳು ಸಪರೇಟ್ ಆಗ್ತಿತ್ತು. ಅಂದ್ರೆ ಅದು ಟೋಕನ್ ಲೀಸ್ಟ್ ಕೊಡೋ ಇದು ಏನಿದೆ ಒಳಗಡೆ ಬೂತ್ ವೈಸ್ ಸಪರೇಟ್, ಅದು ಅಲ್ಲಿ ಫ್ರೀ ಇದೆ. ಅಲ್ಲಿ ಏನು ಇದನ್ನ ಕೊಡ್ತಾರೆ, ಒಂದು ರೆಸಿಪ್ಟ್ ಏನ್ ಕೊಡ್ತಾರೆ, ಆ ರೆಸಿಪ್ಟ್ಸ್ ಫುಲ್ ಟೋಟಲಿ ಫೇಲ್ಡ್ ಆಗಿದೆ. ಆ ರೆಸಿಪ್ಟ್ಗಳು ಫುಲ್ ಸಿಗ್ತಾ ಇಲ್ಲ. ಆಮೇಲೆ ಈ ರೆಸಿಪ್ಟ್ ತಗೊಂಡು ಒಳಗಡೆ ಹೋದ್ರೆ ಆ ಬೂತ್ಗಳಲ್ಲಿ ಅವರ ಐಡೆಂಟಿ ಕಾರ್ಡ್ ಅಲ್ಲಿ ಅವ್ರದ್ದು ನಂಬರ್ಸೇ ಬರ್ತಾ ಇಲ್ಲ. ಇದು ಆಲ್ಫಾಬೆಟ್ಸ್ ಏನ್ ಬರ್ತಾ ಇದೆ ಅದು ಕರೆಕ್ಟ್ ಆಗಿ ಬರ್ತಾ ಇಲ್ಲ. ತುಂಬಾ ಸಮಸ್ಯೆ ಆಗ್ತಾ ಇದೆ. ತುಂಬಾ ಗೊಂದಲದಲ್ಲಿ ಈಗ ಗುತ್ತಿಗೆದಾರರು ತುಂಬಾ ಪ್ರಾಬ್ಲಮ್ ಇದೆ. ಅವರ ಪ್ರತಿ ವಿಡಿಯೋ ನಮ್ಮ ಇದು ರೆಕಾರ್ಡ್ ಆಗಿದೆ. ಓಕೆ ಸರ್, ಈಗ ವೋಟ್ ಮಾಡಿದಂಥವ್ರು ಆಲ್ರೆಡಿ ಎಷ್ಟು ಗಂಟೆ ವೇಟ್ ಮಾಡಿ ವೋಟ್ ಮಾಡಬೇಕಾದಂತಹ ಪರಿಸ್ಥಿತಿ ಎದುರಾಗಿತ್ತು? ಅದು ಈಗ ವೋಟ್ ಅಲ್ಲ ಮೇಡಮ್, ವೋಟ್ ಮಾಡಿರೋರ್ದು ಬೇರೆ ಇದೆ. 1 ಅವರ್ 2 ಅವರ್ 3 ಅವರ್ ಆ ತರ 4 ಅವರ್ ಇದೆ. ವೋಟ್ ಆಗ್ತಲೇ ಇರೋಂಥವ್ರು 9 ಗಂಟೆಯಿಂದ ಕ್ಯೂ ಅಲ್ಲಿ ನಿಂತಿದ್ರು ಕೂಡ ಅವರಿಗೆ ವೋಟಿಂದು ಸ್ಲಿಪ್ಪೇ ಸಿಗ್ತಾ ಇಲ್ಲ ಮೇಡಮ್. ಥ್ಯಾಂಕ್ ಯು ಸರ್, ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಲಿಸ್ಟ್ ಇದೆಯಲ್ವಾ, ನಿಮ್ಗೆ ಏನೋ ಲಿಸ್ಟ್ ಕೊಟ್ರಾ? ಅಲ್ಲ, ಒಂದು ನಿಮ್ಗೆ ಏನೋ ಲಿಸ್ಟ್ ಕೊಟ್ಟಿದಾರಾ? ಇಲ್ಲ, ಅಲ್ಲಿ ಇದರಲ್ಲಿ ನಿಮ್ಗೆ ಲಿಸ್ಟ್ ಇಲ್ಲ. Thank you.